ರೀತಿಯಂತೆ ಚಿನ್ನದಪಳ್ಳಿ ಮಸೀದಿ ಕೂಡ ನಿರ್ನಾಮ ಆಗುತ್ತೆ ಅಂತ ಅನಂತಕುಮಾರ್ ಹೆಗಡೆ ಕೊಟ್ಟಂತ ಹೇಳಿಕೆ ವಿಚಾರವಾಗಿ ಈಗ ನಾನಾ ನಾಯಕರು ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಈ ಬಗ್ಗೆ ಸಚಿವ ರಾಜಣ್ಣ ಕೂಡ ಈಗ ಅದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ಬಗ್ಗೆ ಟೀಕೆ ಕೂಡ ಮಾಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಬಾಯಿ ಶುದ್ಧ ಮಾಡ್ಕೊಳ್ಬೇಕು. ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಅವರು ಬಾಯಿಯನ್ನ ಶುದ್ಧ ಮಾಡ್ಕೊಳ್ಬೇಕು. ಜೊತೆಗೆ ಅನಂತಕುಮಾರ್ ಹೆಗಡೆ ನಾಳೆಗೆ ಶುದ್ಧಿ ಮಾಡ್ಕೊಳ್ಬೇಕು. ಅಯೋಧ್ಯೆಗೆ ಹೋಗುವ ಮುಂಚೆ ಶುದ್ಧಿ ಮಾಡಿ ಕಳಿಸ್ಬೇಕು. ದೇವನಹಳ್ಳಿಯಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೂ ಮುನ್ನ ಮಾತನಾಡ್ತಾರೆ ಇವರು. ಮತ್ತೆ 4.5 ವರ್ಷ ಯಾರ ಕೈಗೂ ಕೂಡ ಇವರು ಸಿಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಅನಂತಕುಮಾರ್ ಹೆಗಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದು ಅಯೋಧ್ಯೆ ರಾಮ ಜನ್ಮಭೂಮಿಗೆ 22ನೇ ತಾರೀಕು ಹೋಗ್ತಾರಲ್ಲ, ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕಲ್ಲಿ. ಚಿನ್ನದ ಪಳ್ಳಿಯನ್ನು ಕೂಡ ಅಂದರೆ ಬಾಗ್ರಿ ಮಸೀದಿನ ನಿರ್ಮಾಣ ಮಾಡಿದ ರೀತಿ ಭಟ್ಕಳದ ಮಸೀದಿನೂ ಕೂಡ ನಿರ್ಮಾಣ ಮಾಡ್ತೀವಿ. ಈಗ ನೋಡಿ, ಅನಂತಕುಮಾರ್ ಹೆಗಡೆ ಈಸ್ ನೋನ್ ಫಾರ್ ದ್ಯಾಟ್ ಫ್ರಮ್ ದಿ ಬಿಗಿನಿಂಗ್. ಈ ಥರ ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನು ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ 2-3 ತಿಂಗಳಿರೋದ್ರಿಂದ ಈಗ ಮಾತಾಡ್ತಾರೆ. ಮತ್ತು ಚುನಾವಣೆ ಮುಗಿದ ಮೇಲೆ ಮತ್ತೆ 4.5 ವರ್ಷ ಒಬ್ಬರ ಕೈಗೂ ಸಿಗೋದಿಲ್ಲ, ಒಬ್ಬರ ಮುಖನೂ ತೋರಿಸಲ್ಲ, ಏನು ಮಾತು ಆಡಲ್ಲ. ಅದು ಅವ್ರ ಜಾಯಮಾನ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದು ಅಯೋಧ್ಯೆ ರಾಮ ಜನ್ಮ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶೇಷಗಿರಿ, ಇಷ್ಟು ದಿನ ಸಂಸದ ಅನಂತಕುಮಾರ್ ಹೆಗಡೆ ಅವರು ಬಹಳ ಸೈಲೆಂಟ್ ಆಗಿದ್ರು, ಮೌನಕ್ಕೆ ಶರಣಾಗಿದ್ರು, ಎಲ್ಲೂ ನೋಡಕ್ಕೂ ಸಿಗ್ತಾ ಇರಲಿಲ್ಲ, ಮಾತಾಡಕ್ಕೂ ಸಿಗ್ತಾ ಇರಲಿಲ್ಲ. ಬಟ್ ನಿನ್ನೆ ದಿಢೀರ್ ಅಂತ ಪ್ರತ್ಯಕ್ಷರಾದ್ರು, ವಿವಾದಾತ್ಮಕ ಹೇಳಿಕೆ ಕೊಟ್ಟರು, ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದ್ರು. ಏನಿದ್ರ ಅರ್ಥ? ಮತ್ತೆ ಟಿಕೆಟ್ ಆಕಾಂಕ್ಷಿ ಅನ್ನೋದ, ಟಿಕೆಟ್ ಬೇಕೇ ಬೇಕು ಅನ್ನುವಂಥ ಸಂದೇಶನ ಈ ಮೂಲಕ? ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಬಂದಾಗಲೆಲ್ಲ ನೆನಪಾಗುವಂಥದ್ದೇ ಅನಂತಕುಮಾರ್ ಹೆಗಡೆ. ಪ್ರತಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ತಮ್ಮ ಬೆಂಕಿಯ ಮಾತುಗಳನ್ನ ಆಡ್ತಾ, ವಿವಾದಾತ್ಮಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಸದಾ ಅಂದರೆ ಎಲ್ಲರ ಗಮನವನ್ನು ತನ್ನತ್ತ ಕೇಂದ್ರೀಕರಿಸ್ತಿರೋರು ಅಂತ ಹೇಳಿದ್ರೆ ಅನಂತಕುಮಾರ್ ಹೆಗಡೆ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿ ಕೂಡ ಅವರು ಕಳೆದ ಕೆಲ ದಿನಗಳಿಂದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಟಿಕೆಟ್ ನೀಡಲ್ಲ ಎಂಬ ಒಂದು ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ಹಲವರು ಕೂಡ ಪ್ರಯತ್ನ ಮಾಡಿದ್ರು. ಈ ನಡುವೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಆಕಾಂಕ್ಷಿಗಳಾಗಿ ಈಗಾಗಲೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗಿರ್ಬೋದು, ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂಥ ರೂಪಾಲಿ ನಾಯ್ಕ ಆಗಿರ್ಬೋದು, ಪತ್ರಕರ್ತರಾದಂಥ ವಕ್ತಾರರಾಗಿರುವಂಥ ಹರಿಪ್ರಕಾಶ್ ಕೋಣೆಮನೆ ಆಗಿರ್ಬೋದು ಮತ್ತು ಅನಂತಮೂರ್ತಿ ಹೆಗಡೆ, ಇವರೆಲ್ಲರೂ ಕೂಡ ಬಿಜೆಪಿಯ ಒಂದು ಆಕಾಂಕ್ಷಿಗಳಾಗಿ ಈಗ ಎಲ್ಲೆಡೆ ಅಂದರೆ ಪ್ರಚಾರದಲ್ಲಿ ಕೂಡ ತೊಡಗಿರುವಂಥದ್ದು. ಈ ನಡುವೆ ಅನಂತಕುಮಾರ್ ಹೆಗಡೆ ಅವರು ಕೂಡ ತಮ್ಮ ಬೆಂಬಲಿಗರ ಒಂದು ಹಕ್ಕೊತ್ತಾಯ ಸಭೆಯನ್ನು ಕಳೆದ ಕೆಲ ದಿನಗಳಿಂದ ಮಾಡ್ತಾ ಇದ್ದಾರೆ. ಈ ನಡುವೆ ಅನಂತಕುಮಾರ್ ಹೆಗಡೆ ಅವರು ಕೂಡ ಇಡೀ ಜಿಲ್ಲಾದ್ಯಂತ ಪ್ರವಾಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ನಡುವೆ ಕುಮಟಾದಲ್ಲಿ ನಡೆದ ಕಾರ್ಯಕರ್ತರ ಒಂದು ಸಭೆಯಲ್ಲೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ವಿರುದ್ಧ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದರ ಹಿಂದೆ ಮತ್ತೆ ಲೋಕಸಭಾ ಚುನಾವಣೆಗೆ ತನ್ನನ್ನೇ ಅಭ್ಯರ್ಥಿಯನ್ನಾಗಿ ಹೈಕಮಾಂಡ್ ಮಾಡಲಿ, ಸೂಚಿಸಲಿ ಮತ್ತು ಅವಕಾಶವನ್ನು ನೀಡಲಿ ಎಂಬ ಉದ್ದೇಶ ಕೂಡ ಇದ್ದಿರುವಂಥದ್ದು. ಓಕೆ ಶೇಷಗಿರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ರಾಜಣ್ಣ ಅವರಷ್ಟೇ ಅಲ್ಲ, ಗೃಹ ಸಚಿವರಾಗಿರುವಂಥ